ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ ಟ್ರೇಡರ್ ಕನ್ನಡ. ಇವಾಗ ನಾವು ನಿಫ್ಟಿನ ಅನಲೈಸ್ ಮಾಡೋಣ. ಬಿಕಾಸ್ ಲಾಸ್ಟ್ ಫ್ರೈಡೇ ಕ್ರಿಪ್ಟೋ ಆ್ಯಂಡ್ ಯು ಎಸ್ ಮಾರ್ಕೆಟ್ ಫೆಲ್ ವೆರಿ ಬ್ಯಾಡ್ಲಿ. ಕ್ರಿಪ್ಟೋ ಆಲ್ಮೋಸ್ಟ್ ಎಷ್ಟು ಬಿಟ್ಕಾಯಿನ್ ಆಲ್ಮೋಸ್ಟ್ 10% ಬಿದ್ದಿದೆ. ಆ್ಯಂಡ್ ನ್ಯಾಸ್ಡ್ಯಾಕ್ 2%, S&P 500 3%, ಎಲ್ಲದು ತುಂಬ ಬಿದ್ದಿದೆ. ಸೊ 100% ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಓಪನ್ ಇನ್ ನೆಗೆಟಿವ್ ಆನ್ ಮಂಡೇ. ಲೈಕ್ ನಾನು ನೋಡ್ತೀನಿ, ಪ್ರಾಪರ್ ಅನಲೈಸ್ ಮಾಡೋಣ ಎಲ್ಲಿ ತನಕ ಹೋಗುತ್ತೆ, ಲೈಕ್ ಮಾರ್ಕೆಟ್ ಯಾವ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾಯಿದೆ, ಮಾರ್ಕೆಟ್ ಓಪನ್ ಆದರೆ ಎಲ್ಲಿಂದ ಟ್ರೇಡ್ ಮಾಡಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಓವರ್ ದ ಲಾಂಗರ್ ಟೈಮ್ ನಿಫ್ಟಿ ನೀವು ನೋಡಿಕೊಂಡ್ರೆ ಓವರ್ ದ ಲಾಂಗರ್ ಟೈಮ್, ಓವರ್ 1 ಅವರ್ಲಿ ಟೈಮ್ ಫ್ರೇಮ್, ಕೋವಿಡ್ ಆದಮೇಲಿಂದ ನಿಫ್ಟಿ ಯಾವಾಗಲೂ ಹೈಯರ್ ಟೈಮ್ ಫ್ರೇಮಲ್ಲಿ ಆಲ್ವೇಸ್ ಹೈಯರ್ ಹೈ ಮಾಡ್ತಾ ಇದೆ. ಆಯಿತಾ, ಈ ಹೈಯರ್ ಹೈನ ಯಾವತ್ತೂ ಬ್ರೇಕ್ ಮಾಡೇ ಇಲ್ಲ. ಗುಡ್ ಬುಲ್ ರನ್ ಕೊಟ್ಟು ಮತ್ತೆ ಇಲ್ಲಿ ಬಂದು ಆ್ಯಂಡ್ ಎಕ್ಸಾಕ್ಟ್ಲಿ ಇಟ್ ಈಸ್ ಟ್ರೈಂಗ್ ಟು ಗೋ ಅಪ್. ನೀವು ನೋಡಿಕೊಂಡ್ರೆ ಈಸಿ ಗೊತ್ತಾಗ್ತಿದೆ, ಎಲ್ಲದೂ ಕೂಡ ಹೈಯರ್ ಹೈಯೇ ಹೋಗ್ತಿರೋದು. ಯಾವ ಲೋ ಕೂಡ ಬ್ರೇಕ್ ಆಗಿಲ್ಲ. ರೀಸೆಂಟ್ ಯಾವ ಲೋ ಕೂಡ ಬ್ರೇಕ್ ಆಗ್ತಾ ಇಲ್ಲ. ಸೊ ದಿಸ್ ಇಂಡಿಕೇಟ್ಸ್ ದ ಮಾರ್ಕೆಟ್ ಈಸ್ ಸ್ಟಿಲ್ ಬುಲ್ ರನ್ until this low 22,300 is broken. 22,300 ಕೆಳಗಡೆನೇ ಬುಲ್ ರನ್ ಕಂಪ್ಲೀಟ್ ಆಗೋದು. ಬೇರಿಶ್ ಆಗೋದು ಕಂಪ್ಲೀಟ್ ಇಂಡಿಯನ್ ಮಾರ್ಕೆಟ್ಸ್ ಬಂದು. ಸೊ ವಿಲ್ ಸಿ ಎಲ್ಲಿ ತನಕ ಹೋಗ್ಬೋದು. ಇಂಟ್ರಾಡೇದು ಹೇಳ್ಕೊಡ್ತೇನೆ. ಸೊ ಇದು ವೀಕ್ಲಿ ಟೈಮ್ ಫ್ರೇಮು. ವೀಕ್ಲಿ ಟೈಮ್ ಫ್ರೇಮಲ್ಲಿ ರೆಸಿಸ್ಟೆನ್ಸ್ ಬಂದು 25,700, ಸಪೋರ್ಟ್ ಬಂದು 24,400. ಓಕೆ, ದಿಸ್ ವೀಕ್ಲಿ ಸಪೋರ್ಟ್ ಒಂದು ಸೈಡ್ ಆಯಿತು. ನಾವು ಡೈಲಿ ಬಂದರೆ ನಮಗೆ ರೆಸಿಸ್ಟೆನ್ಸ್ ಬಂದು ಈಗ ಎಕ್ಸಾಕ್ಟ್ಲಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಇದೆ ಅಲ್ಲಿ 25,300. ಓಕೆ, 25,300, ಸಪೋರ್ಟ್ ಬಂದು 25,000. ಸೊ ಇನ್ನೂ ಝೂಮ್ ಔಟ್ ಆದರೆ ಆ್ಯಂಡ್ ಇಲ್ಲಿ ನೋಡಿ, ಈ ಹೈಯರ್ ಹೈಸ್ನ ಬ್ರೇಕ್ ಮಾಡ್ತಿಲ್ಲ. ಅಂಟಿಲ್ ದಿಸ್ ಲೋ ಈಸ್ ಟೇಕನ್ ವಿ ಶುಡ್ ನಾಟ್ ಗೋ ಇನ್ ಟು ಶಾರ್ಟಿಂಗ್. ಬಟ್ ಆ್ಯಸ್ ಯು ಎಸ್ ಮಾರ್ಕೆಟ್ಸ್ ಎಲ್ಲದು ನೆಗೆಟಿವಲ್ಲಿ ಓಪನ್ ಇದೆ. ಸೊ 100% ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವಲ್ಲೇ ಓಪನ್ ಆಗುತ್ತೆ. ಸೊ ಎಲ್ಲಿ ಓಪನ್ ಆದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. 25,300, 25,000 is the range for one day. ಈಗ ಅವರ್ಲಿ ಟೈಮ್ ಫ್ರೇಮ್ ಹೋದರೆ ಸೊ ಆರಾಮ್ಸೆ ಐ ಥಿಂಕ್ ಇಂಡಿಯನ್ ಮಾರ್ಕೆಟ್ಸ್ -0.5ಇಂದ -1% ತನಕ ಓಪನ್ ಆಗ್ಬೋದು. ಸೊ -0.5 ಅಂದರೆ ಎಲ್ಲಿ ತನಕ ಓಪನ್ ಆಗ್ಬೋದು? -0.5 ಅಂದರೆ ಇಲ್ಲಿಂದ 25,150 ಹತ್ರ ಓಪನ್ ಆಗ್ಬೋದು. 1% ಏನಾದರೂ ಓಪನ್ ಆದರೆ 25,000 ಹತ್ರ ಓಪನ್ ಆಗ್ಬೋದು. ಸೊ ಈ ಲೆವೆಲಲ್ಲಿ ಓಪನ್ ಆದರೆ ಏನು ಟ್ರೇಡ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ, ಇದು ವ್ಯಾಲ್ಯೂ ಏರಿಯಾ. ಓಕೆ, ಈ ಏರಿಯಾದಿಂದ ಮಾರ್ಕೆಟ್ಸ್ ಮೇಲೆ ಹೋಗಿತ್ತು. ಸೊ ದಿಸ್ ಈಸ್ ಕನ್ಸಿಡರ್ ಆಸ್ ವ್ಯಾಲ್ಯೂ ಏರಿಯಾ. ಸೊ ವ್ಯಾಲ್ಯೂ ಏರಿಯಾ ಹತ್ರ ಏನಾದರೂ ಓಪನ್ ಆದರೆ ಇಲ್ಲಿ ನಾವು ಪ್ರೈಸ್ ಆ್ಯಕ್ಷನ್ ನೋಡಬೇಕು. ಪ್ರೈಸ್ ಆ್ಯಕ್ಷನ್ ಏನಂದರೆ, ಇಲ್ಲಿ ಏನಾದರೂ ಹೋವರ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿಕೊಂಡು ಮೇಲೆ ಹೋದರೆ ವಿ ಶುಡ್ ಬೈ ದ ಸ್ಟಾಕ್ಸ್. ಅಕಸ್ಮಾತ್ ಈ ಲೋನ ಏನಾದರೂ ಇಲ್ಲಿ ಹೋವರ್ ಮಾಡಿ ಬ್ರೇಕ್ ಮಾಡಿದರೆ ಇಟ್ ಈಸ್ ಡೆಫಿನೆಟ್ಲಿ ಆನ್ ದ ಸೆಲ್ಲರ್ ಸೈಡ್. ಸೊ ದಿಸ್ ಈಸ್ ದ ಪ್ಲಾನ್ ಇಫ್ ಮಾರ್ಕೆಟ್ ಓಪನ್ಸ್ ಎಟ್ 25,000. ಆಯಿತಾ, ಜಸ್ಟ್ ಅ ಸೆಕೆಂಡ್. ಓಕೆ, ಒಂದು ಯಾವುದು ಇಲ್ಲೇನಾದರೂ ಓಪನ್ ಆದರೆ ಮಾರ್ಕೆಟ್ 25,000 ಹತ್ರ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡಬೇಕು. ದೆನ್ ವಿ ಶುಡ್ ಗೋ ಫಾರ್ ಬೈಯಿಂಗ್. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಏನು? ಇಲ್ಲಿ ಒಂದು ಪ್ಯಾಟ್ರನ್ ಮಾಡುತ್ತೆ, ಆ ಪ್ಯಾಟ್ರನ್ನ ಬ್ರೇಕ್ ಮಾಡಿದರೆ ಮೇಲ್ಗಡೆ ಬೈ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದು ಅಕಸ್ಮಾತ್ ಮಾರ್ಕೆಟ್ ಏನಾದರೂ 0.5% ಓಪನ್ ಆದರೆ ಅರೌಂಡ್ 150. ಓಕೆ, ಅರೌಂಡ್ 150 ಏನಾದರೂ ಓಪನ್ ಆದರೆ ಇಲ್ಲಿ ನಾವು 15 ಮಿನಿಟ್ಸಲ್ಲಿ ನೋಡ್ಕೋಬೇಕು. ಅರೌಂಡ್ 150 ಈಸ್ ದ ಸಪೋರ್ಟ್ ಏರಿಯಾ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿ ಕೂಡ ಸೇಮ್ ಏನಾದರೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿ ಬ್ರೇಕ್ಔಟ್ ಕೊಟ್ಟರು, ಸಪೋರ್ಟ್ ತೊಗೊಂಡು ರಿವರ್ಸಲ್ ಕ್ಯಾಂಡಲ್ ತೋರಿಸಿದ್ರೆ ವಿ ಶುಡ್ ಗೋ ಆನ್ ದ ಬಯರ್ ಸೈಡ್. ಅಕಸ್ಮಾತ್ ಇಲ್ಲಿ ಪುಲ್ ಬ್ಯಾಕ್ ಕೊಟ್ಟು ಇಲ್ಲೇನಾದರೂ ಹ್ಯಾಮರ್ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಏನಾದರೂ ಆದರೆ ಅಲ್ಲಿಂದ ಸೆಲ್ ಮಾಡ್ಬೋದು. ಸೊ ಎರಡೂ ಪ್ರೊಬಾಬಿಲಿಟಿ ಇದೆ. ಆ್ಯಂಡ್ ಮೇಜರ್ ಡ್ರಾಬ್ಯಾಕ್ ಮೇಜರ್ ಸಪೋರ್ಟ್ ಬಂದು 25,000 ಏನಾದರೂ ಬ್ರೇಕ್ ಆದರೆ ದ ಮಾರ್ಕೆಟ್ ಈಸ್ ಗೋಯಿಂಗ್ ಫಾರ್ ಅ ಟಾರ್ಗೆಟ್ ಆಫ್ ದಿಸ್ ಲೋ.
ಇಲ್ಲಿ ಕಾಣ್ತಿದೆ ನೋಡಿ, ದಿಸ್ ಲೋ ವಿಲ್ ಬಿ ಅ ಟಾರ್ಗೆಟ್. ಐ ಮೀನ್ 24,500 ಈಸಿಲಿ ಇನ್ 1 or 2 days ಹೋಗಿಬಿಡುತ್ತೆ. ಲೈಕ್ ಇಟ್ ಈಸ್ ದ ಪಾಸಿಬಿಲಿಟಿ. ಸೊ ವಿ ಶುಡ್ ವೇಟ್ ಮಾರ್ಕೆಟ್ಸ್ ಏನಾಗುತ್ತೆ ಅಂತ. ಅಂಟಿಲ್ 25,000 ಈಸ್ ಬ್ರೋಕನ್ ಡೌನ್ ಸೈಡ್, ನೋ ಸೆಲ್ಲಿಂಗ್. ಅಂಟಿಲ್ 25,300 ಈಸ್ ಟೇಕನ್ ಔಟ್ ಆನ್ ದ ಅಪ್ಪರ್ ಸೈಡ್, ನೋ ಬೈಯಿಂಗ್. ಸೊ ಇಲ್ಲಿ ಎಲ್ಲ ನೀವು ಏನೇ ಟ್ರೇಡ್ ಮಾಡಿರಿ ಎಲ್ಲ ಕಡೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ವೇಟ್ ಮಾಡಿ, ಅಕಸ್ಮಾತ್ ನಿಮಗೆ ಟಾಪಲ್ಲಿ ಸಿಕ್ಕರೆ ಸೆಲ್ ಮಾಡಿ, ಬಾಟಮಲ್ಲಿ ಸಿಕ್ಕರೆ ಬೈ ಮಾಡಿ, ಆ್ಯಂಡ್ ಟೇಕ್ ದ ಪ್ರಾಫಿಟ್ಸ್ ಕ್ವಿಕ್ಲಿ ಆ್ಯಂಡ್ ಗೆಟ್ ಔಟ್ ಆಫ್ ದಿ ಟ್ರೇಡ್. ಆ್ಯಂಡ್ ಮೋಸ್ಟ್ಲಿ ದಿಸ್ ಈಸ್ ಮೈ ಅನಾಲಿಸಿಸ್. ಒಂದು ಸತಿ ಬ್ಯಾಂಕ್ ನಿಫ್ಟಿ ನೋಡೋಣ, ಒಂದು ಸೆಕೆಂಡು. ಸೊ ಬೆಟರ್ ಸ್ಟೇ ಔಟ್ ಆಫ್ ದಿ ಮಾರ್ಕೆಟ್ ಆ್ಯಸ್ ಆಫ್ ನೋ, ಬಿಕಾಸ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಫೈನಾನ್ಷಿಯಲ್ ಅನಾಲಿಸಿಸ್ ಎಲ್ಲ ಮಾಡಿದರೆ ಗೋಲ್ಡ್ ಈಸ್ ಆನ್ ದ ಟಾಪ್, ಸಿಲ್ವರ್ ಈಸ್ ಆನ್ ದ ಟಾಪ್, ಅಮೆರಿಕನ್ ಮಾರ್ಕೆಟ್ಸ್ ಆನ್ ದ ಟಾಪ್, ಕ್ರಿಪ್ಟೋ ಈಸ್ ಆನ್ ದ ಟಾಪ್. ಸೊ ನಿನ್ನೆ ಒಂದಿನ ಬಿದ್ದಿದೆ ಅಷ್ಟೇ, ಅದು ಬಿಟ್ಟರೆ ಎಲ್ಲ ಎವ್ರಿಥಿಂಗ್ ಈಸ್ ಆನ್ ಟಾಪ್. ಸೊ ಬಿಕಾಸ್ ಟ್ರಂಪ್ ಏನು ಮಾಡಿದ್ದಾನೆ, ಚೈನಾ ಮೇಲೆ 100% ಟ್ಯಾರಿಫ್ ಹಾಕಿದ್ದಾನೆ. ಆ್ಯಂಡ್ ಚೈನೀಸ್ ಏನು ಮಾಡ್ತಿದ್ದಾರೆ, ಟು ಓವರ್ಕಮ್ ಡಾಲರ್ ಸ್ಟ್ರೆಂತ್, ದೇ ಆರ್ ಬೈಯಿಂಗ್ ಮೋರ್ ಗೋಲ್ಡ್, ಮೋರ್ ಸಿಲ್ವರ್, ಆ್ಯಂಡ್ ಟು ಡಿಕ್ರೀಸ್ ದ ಪವರ್ ಆಫ್ ಆರ್ ಡಿಪೆಂಡೆನ್ಸ್ ಆನ್ ದ ಗೋಲ್ಡ್, ಐ ಮೀನ್ US ಡಾಲರ್. ಸೊ ಟ್ರಂಪ್ ಇದನ್ನು ಅದಕ್ಕೆ ಚಾಲೆಂಜಾಗಿ ತೊಗೊಂಡು ಈ ಹ್ಯಾಸ್ ಟು ಮೇಕ್ ಸಮಥಿಂಗ್ ದಟ್ ಈಸ್ ಗುಡ್ ಫಾರ್ ಹಿಸ್ ಕಂಟ್ರಿ. ಸೊ ಟ್ರಂಪ್ ಈಸ್ ಮೇಕಿಂಗ್ ಆಲ್ ದಿಸ್ ಶಿಟ್. ಬಟ್ ಹೇಳಬೇಕು ಅಂದರೆ ಬೆಟರ್ ಸ್ಟೇ ಆನ್ ದ ಸೆಲ್ಲಿಂಗ್ ಸೈಡ್. ಏನಕ್ಕೆ ಅಂದರೆ ಗೋಲ್ಡ್ ಈಸ್ ಆನ್ ದ ಹೈಯರ್ ಸೈಡ್. ಮಾರ್ಕೆಟ್ಸ್ ಕಾಂಟ್ ಓವರ್ಟೇಕ್ ಗೋಲ್ಡ್ ಆ್ಯಂಡ್ ಗೋ ಅಪ್ ಸೈಡ್ ಕಂಟಿನ್ಯೂಸ್ಲಿ. ಗೋಲ್ಡ್ ಚಾರ್ಟ್ ತೋರಿಸ್ತೀನಿ ಒಂದು ಸೆಕೆಂಡು. ಆ್ಯಂಡ್ ಗೋಲ್ಡ್ ಬಂದು ಒಂದು ಹತ್ರ ನಿಂತಿದೆ ಈಗ ಸದ್ಯಕ್ಕೆ. ಸೊ ನೋಡಬೇಕು, ಸಿ ಕಂಟಿನ್ಯೂಸ್ಲಿ ಫ್ರಮ್ ಸೆಪ್ಟೆಂಬರ್ ಗೋಲ್ಡ್ 1 lakhಯಿಂದ 1,20,000ವರೆಗೂ ಹೋಗಿದೆ, ಆಯಿತಾ. ಆಲ್ಮೋಸ್ಟ್ 20% ರೈಸ್ ಇನ್ ಜಸ್ಟ್ 1 month. ಸೊ ದಿಸ್ ಇಂಡಿಕೇಟ್ಸ್ ಮೆನಿ ಪೀಪಲ್ ಆರ್ ಬೈಯಿಂಗ್ ಗೋಲ್ಡ್. ಗೋಲ್ಡನ್ನೇ ಯಾಕೆ ತಗೊತಾರೆ ಅಂದರೆ, ಗೋಲ್ಡ್ ಹ್ಯಾಸ್ ಸರ್ಟೆನ್ ವ್ಯಾಲ್ಯೂ. ಓಕೆ, ಸಿ ನಿಮಗೆ ಬೇರೆ ಏನೇ ಇದ್ದರೂ ಬೈ ಮಾಡಿ ಜಾಸ್ತಿ ಹೆಚ್ಚಿಗೆ ಮಾಡ್ಬೋದು, ಲೈಕ್ ಸ್ಟಾಕ್ಸ್ ಇರಲಿ ಏನೇ ಇರಲಿ. ಬಟ್ ಗೋಲ್ಡ್ ಏನಕ್ಕೆ ಜಾಸ್ತಿ ವ್ಯಾಲ್ಯೂ ಅಂದರೆ, ಯಾವಾಗಲೂ ಇಟ್ ಹೋಲ್ಡ್ಸ್ ಅ ವ್ಯಾಲ್ಯೂ, ಬಿಕಾಸ್ ಗೋಲ್ಡ್ ಕೆನಾಟ್ ಬಿ ಪ್ರಿಂಟೆಡ್ ಲೈಕ್ ಅ ಮನಿ. ಯು ಹ್ಯಾವ್ ಟು ಡೂ ಮೈನಿಂಗ್, ಇಟ್ ಟೇಕ್ಸ್ ಎಫರ್ಟ್, ಇಟ್ ಟೇಕ್ಸ್ ಪೀಪಲ್. ಆ್ಯಂಡ್ ಲೈಕ್ ಅಮೇರಿಕನ್ಸ್ ಏನು ಮಾಡ್ತಾರೆ, ಅವ್ರಿಗೇನಾದರೂ ಅವ್ರ ಕಂಟ್ರಿಗೆ ಏನಾದರೂ ಬೇಕು ಅಂದರೆ ದೇ ಯೂಶಲಿ ಟೇಕ್ ಪ್ರಿಂಟಿಂಗ್ ಮೆಷಿನ್ ಆ್ಯಂಡ್ ಪ್ರಿಂಟ್, ಅಷ್ಟೇ ಅವ್ರು ಮಾಡೋದು. ಅದಕ್ಕೆ ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಬಟ್ ಗೋಲ್ಡಲ್ಲಿ ಏನಕ್ಕೆ ಜಾಸ್ತಿ ಜನ ನಂಬ್ತಾರೆ ಅಂದರೆ, ಗೋಲ್ಡ್ ಕೆನಾಟ್ ಬಿ ಪ್ರೊಡ್ಯೂಸ್ ಲೈಕ್ ದ್ಯಾಟ್. ಯು ಹ್ಯಾವ್ ಟು ಮೇಕ್, ಐ ಮೀನ್ ಮೈನಿಂಗ್ ಆ್ಯಂಡ್ ದೆನ್ ಪ್ರೊಡ್ಯೂಸ್ ಗೋಲ್ಡ್. ಸೊ ಇಟ್ ಈಸ್ ಹಾರ್ಡ್ ಟು ಮ್ಯಾನಿಪುಲೇಟ್ ಗೋಲ್ಡ್. ಸೊ ಗೋಲ್ಡ್ ನೋಡ್ಬೋದು ಇಲ್ಲಿ ಎಕ್ಸಾಕ್ಟ್ಲಿ ಎಟ್ 25,000, ಐ ಮೀನ್ 1,20,000. ಸೊ ಲೋವರ್ ಟೈಮ್ ಫ್ರೇಮಲ್ಲಿ ನೋಡಿದರೆ ಸ್ವಲ್ಪ ರೀಟ್ರೇಸ್ ಆಗಿದೆ. ಬಟ್ ಕನ್ಸಿಡರ್ ಮಾಡಿ, ರೀಟ್ರೇಸ್ ಅಲ್ಲ, ಇಟ್ಸ್ ಅ ಬೈಯಿಂಗ್ ಅಪರ್ಚುನಿಟಿ. ನೋಡಿ, ಟ್ರೆಂಡ್ ಲೈನ್ ಹತ್ರ ಬಂದಿದೆ, ಟ್ರೆಂಡ್ ಲೈನ್ ಹತ್ರ ಬರುತ್ತೆ ಹೋಗುತ್ತೆ, ಈಗ ಟ್ರೆಂಡ್ ಲೈನ್ ಹತ್ರ ಬಂದಿದೆ ಹೋಗುತ್ತೆ, ಸಿಂಪಲ್. ಇಫ್ ಇಟ್ ಡಸಂಟ್ ಗೋ, ಆಯಿತಾ, ಇಲ್ಲಿಂದ ಏನಾದರೂ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ, ಗೋಲ್ಡ್ ಏನಾದರೂ ಇಲ್ಲಿಂದ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ, ನಿಫ್ಟಿ ಆರ್ ಸ್ಟಾಕ್ ಮಾರ್ಕೆಟ್ ವೋಂಟ್ ಫಾಲ್, ಬಿಕಾಸ್ ಲೈಕ್ ಆಲ್ ಮನಿ ಡೈವರ್ಟೆಡ್. ಏನಕ್ಕೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂದರೆ, ಚೈನೀಸ್ ಪೀಪಲ್ ಆಗಲೇ ಹೇಳಿದ್ನಲ್ಲ, ದೇ ಡೋಂಟ್ ವಾಂಟ್ ಟು ಡಿಪೆಂಡ್ ಆನ್, ಐ ಮೀನ್ US ಡಾಲರ್. ಸೊ ದಟ್ಸ್ ದ ರೀಸನ್. ಕ್ರೂಡ್ ಆಯಿಲ್ ಕೂಡ 4% ಬಿದ್ದಿದೆ. ಸೊ ನೋಡಿ, ನಿಫ್ಟಿ ಅದೇ ಥರ ಹೇಳಿದ್ದು ಮಾಡಿ. ಬ್ಯಾಂಕ್ ನಿಫ್ಟಿ ಒಂದ್ಸತಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇದು 1 day ಟೈಮ್ ಫ್ರೇಮು. ಬ್ಯಾಂಕ್ ನಿಫ್ಟಿ ಅಷ್ಟು ರಿಟರ್ನ್ ಕೊಟ್ಟಿಲ್ಲ ಕಂಪೇರ್ ಟು ನಿಫ್ಟಿ. ನೋಡಿ, ನೀವು ನೋಡಿದರೆ ಹೇಳ್ಬೋದು. ಇಲ್ಲಿ ನೋಡಿ, ಶಿಟ್ ಲೋ, ಆಯಿತಾ, ಎಲ್ಲೂ ಬ್ರೇಕ್ ಆಗ್ತಿಲ್ಲ ಲೋ. ಸೊ ಈ ಲೋ ಎಲ್ಲ ಹೈಯರ್ ಸೈಡೇ ಇದೆ ನೋಡಿ, ಹೈಯರ್ ಸೈಡೇ ಇದೆ. ಯಾವುದು ಹಿಂಗೆ ಬರ್ತಾ ಇಲ್ಲ ಲೋ, ಇಲ್ಲೊಂದು ಲೋ ಆಗಿ ಇಲ್ಲೊಂದು ಲೋ ಆಗಿ ಹಿಂಗೆ ಮಾರ್ಕೆಟ್ ಹೋಗ್ತಾ ಇಲ್ಲ. ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಅಪ್ ಟ್ರೆಂಡ್. ಸೊ ಕನ್ಸಿಡರಿಂಗ್ ಆಲ್ ದೀಸ್ ಪ್ಯಾರಾಮೀಟರ್ಸ್, ನಿಫ್ಟಿ ನಾಳೆ ಏನಾದರೂ 25,000 ಕೆಳಗೆ ಬ್ರೇಕ್ ಆದರೆ ಮಾತ್ರ ವಿಲ್ ಗೋ ಆನ್ ಅ ಸೆಲ್ಲರ್ ಸೈಡ್. ಓಕೆ, ಸೆಲ್ಲರ್ ಸೈಡ್ ಅಂದರೆ 25,000 ಬ್ರೇಕ್ ಆದ ತಕ್ಷಣ ಸೆಲ್ ಮಾಡೋಂಗಿಲ್ಲ. 25,000 ಬ್ರೇಕ್ ಆಗಬೇಕು, ದೆನ್ ಮಾರ್ಕೆಟ್ ಶುಡ್ ಗೋ ಅಪ್. 25,000ನಲ್ಲಿ ರೀಟ್ರೇಸ್ ತಗೋಬೇಕು, ದೆನ್ ಯು ಹ್ಯಾವ್ ಟು ಸೆಲ್. ಸೊ ಬ್ಯಾಂಕ್ ನಿಫ್ಟಿ ಲುಕ್ ಸ್ಟ್ರಾಂಗ್ ಓನ್ಲಿ, ಬಟ್ ಕನ್ಸಿಡರಿಂಗ್ ಆಲ್ ದೀಸ್ US ಮಾರ್ಕೆಟ್ ಎಲ್ಲ ಫಾಲ್ ಆಗಿದೆ 3%. ಮಾರ್ಕೆಟ್ US ಮಾರ್ಕೆಟ್ ಫಾಲ್ ಆದರೆ ಆರಾಮ್ಸೆ ಇಂಡಿಯನ್ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಆಗಲೇಬೇಕು. ಸೊ ಇಲ್ಲಿ ಚಾನಲ್ ಪ್ಯಾಟರ್ನ್ ಬರ್ತಾ ಇದೆ ನೋಡಿ. ಈ ಥರ ಚಾನಲ್ ಪ್ಯಾಟರ್ನ್ ಬಂದರೆ ನೋಡಿ, ಇಲ್ಲಿ ಮೇಲೆ ಟಚ್ ಆಯಿತು, ಕೆಳಗೆ ಬಂತು, ಮತ್ತು ಮೇಲೆ ಟಚ್ ಆಗಿದೆ, ಆ್ಯಂಡ್ ಕೆಳಗೆ ಬರೋ ಸಾಧ್ಯತೆ ಇದೆ.
ಸೊ ಇದೇ ಥರ ಟ್ರೇಡ್ ಮಾಡಿ ನೋಡೋಣ, ವೆಯ್ಟ್ ಮಾಡೋಣ. ಸೊ ಐ ಮೇ ಬಿ ಆನ್ ದ ಸೆಲ್ಲರ್ ಸೈಡ್ ಇನ್ ಬ್ಯಾಂಕ್ ನಿಫ್ಟಿ, ಬಿಕಾಸ್ ಇಲ್ಲೇ ಕಾಣ್ತಿದೆ, ರೆಸಿಸ್ಟೆನ್ಸ್ ಕಾಣ್ತಿದೆ. ಸೊ ವಿಲ್ ವೇಟ್ ಫಾರ್ ಪ್ರಾಪರ್ ಪ್ರೈಸ್ ಆ್ಯಕ್ಷನ್, ದೆನ್ ವಿಲ್ ಎಕ್ಸಿಕ್ಯೂಟ್ ದ ಟ್ರೇಡ್. ಟಾಟಾ ಕೆಮಿಕಲ್ಸ್, ಎವ್ರಿಥಿಂಗ್ ಈಸ್ ವೀಕ್. ಐ ಡೋಂಟ್ ಥಿಂಕ್ ಸೊ ಟಾಟಾ ಕೆಮಿಕಲ್. ಲಾಸ್ಟ್ ವೀಡಿಯೋಲ್ಲಿ ನಾನು ಟಾಟಾ ಕೆಮಿಕಲ್ಸ್ ತುಂಬ ಮೂವ್ ಆಗುತ್ತೆ ಅಂತ ಹೇಳಿದ್ದೆ, ಬಟ್ ಇವಾಗ ಏನಕ್ಕೆ ಮೂವ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟಾಟಾ ಕೆಮಿಕಲ್ಸ್ದು ಆಪ್ಷನ್ ಚೈನ್ನ ತೆಗ್ದಿದ್ದಾರೆ. ಸೊ ಆಪ್ಷನ್ ಟ್ರೇಡಿಂಗ್ ಟಾಟಾ ಕೆಮಿಕಲ್ಸಲ್ಲಿ ಬರಲ್ಲ. ಸೊ ಯೂಶ್ವಲಿ ಇನ್ಮೇಲೆ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ನೋಡಿ, ನೀವು ಬೇಕಾದರೆ ಟಾಟಾ ಕೆಮಿಕಲ್ಸ್ ಬೈ ಮಾಡ್ಬೋದು ಒಂದು. ಆ್ಯಂಡ್ ನಾನು ಈಗ ಹಿಂದೂಸ್ತಾನ್ ಏರೋನಾಟಿಕ್ಸಲ್ಲಿ ಹಾಕಿದ್ದೀನಿ. ಸೊ ನೋಡಬೇಕು, ಇದರಲ್ಲೂ ಆಪ್ಷನ್ ಇದೆ, ಬಟ್ ನೋಡಿದರೆ ಮಾರ್ಕೆಟ್ಸ್ ರೆಡ್ಡಲ್ಲಿ ಓಪನ್ ಆಗ್ತಾ ಇದೆ. ಸೊ ಐ ಹ್ಯಾವ್ ಟು ಟೇಕ್ ಲಾಸ್ ಆ್ಯಂಡ್ ಎಕ್ಸಿಟ್ ಮೇ ಬಿ, ಆರ್ ಎಲ್ಸ್ ಇಲ್ಲಿಂದ ಏನಾದರೂ ನಾಳೆ ಏನಾದರೂ ರೀಟ್ರೇಸ್ಮೆಂಟ್ ಆಗಿ ಮತ್ತೆ ಬ್ರೇಕೌಟ್ ಕೊಟ್ಟರೆ ವೆಯ್ಟ್ ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ ಅಂತ 1 ವೀಕ್ ಆರ್ 2 ವೀಕ್ಸ್ ಹೋಲ್ಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಆಗ್ತಾ ಇದೆ 1 ಅವರ್ಲಿ ಟೈಮ್ ಫ್ರೇಮಲ್ಲಿ. ಸೊ ಅಂಟಿಲ್ ದಿಸ್ ಟ್ರಯಾಂಗಲ್ ಈಸ್ ಬ್ರೋಕನ್ ಅಪ್ಸೈಡ್ ಆರ್ ಡೌನ್, ಐ ವಿಲ್ ಸ್ಟೇ ಇನ್ ಟ್ರೇಡ್. ಓಕೆ, ಸೊ ಇದೇ ಥರ ಆಗ್ತಾಯಿದೆ. ಒಂದು 2-3 ಡೇಸಲ್ಲಿ ಅಕಸ್ಮಾತ್ ಬ್ರೇಕೌಟ್ ಕೊಟ್ಟರೆ ಹೋಗ್ಬೋದು. 5200 ತನಕ ಟಾರ್ಗೆಟ್ ಇದೆ. ಒಂದು ಎಷ್ಟು ಪರ್ಸೆಂಟ್ ಆಗುತ್ತೆ, 7-8% ಆಗುತ್ತೆ ಮೋಸ್ಟ್ಲಿ. 7% ಆಗುತ್ತೆ. 7% ತೊಗೊಂಡು ಎಕ್ಸಿಟ್ ಆಗ್ತೀನಿ. ಅದು ಮೇಲೆ ಹೋಗಲಿ ಬಿಡಲಿ, ಕೆಳಗೇನಾದರೂ ಬಂದರೆ ನಾನು ಸ್ಟಾಪ್ ಲಾಸ್ ಕೊಟ್ಟು ಎಕ್ಸಿಟ್ ಆಗ್ತೀನಿ ಅಷ್ಟೇ. ನೆಕ್ಸ್ಟ್ ನಿಫ್ಟಿ ಹೇಳಿದೆ, ಬ್ಯಾಂಕ್ ನಿಫ್ಟಿ ಹೇಳಿದೆ ಅಷ್ಟೇ, ಬೇರೆ ಯಾವುದೂ ಏನು ಸಿಗ್ನಿಫಿಕೆಂಟ್ ಇಲ್ಲ. ಸೊ ಅದೇ ಥರ ನೋಡಿ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋಸ್. ಆ್ಯಂಡ್ ಸಬ್ಸ್ಕ್ರೈಬು ಮಾಡಿಬಿಡಿ. ಇನ್ಸ್ಟಾಗ್ರಾಮಲ್ಲೂ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ನಿಫ್ಟಿ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.